ಬೆಂಗಳೂರಿನಲ್ಲಿ ಡೆಡ್ಲಿ ಆಕ್ಸಿಡೆಂಟ್. ಡಿಕ್ಕಿಯ ರಭಸಕ್ಕೆ ಟೆಂಟೋ 2 ಪೀಸ್. ಬೆಂಗಳೂರಿನ ಜ್ಞಾನ ಭಾರತಿ ರಿಂಗ್ ರಸ್ತೆಯ ರಾಮಚಂದ್ರ ಬ್ರಿಡ್ಜ್ ಬಳಿ ಭೀಕರ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಭೀಕರ ಅಪಘಾತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ. ರಭಸವಾಗಿ ಬಂದ ಟೆಂಪೋ ರಸ್ತೆ ಬದಿಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಟೆಂಪೋ 2 ಪೀಸ್ ಆಗಿದೆ. ಡ್ರೈವರ್ ಸೀಟ್ನಿಂದ ನೇತಾಡಿ ಚಾಲಕ ಕೆಳಗೆ ಬಿದ್ದಿದ್ದಾನೆ. 35 ವರ್ಷದ ರಾಘವೇಂದ್ರ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅಪಘಾತಗೊಂಡಿರೋ ಟೆಂಟೋ ಬ್ಯಾಡರಹಳ್ಳಿ ಕಡೆಯಿಂದ ಕೆಂಗೇರಿ ಕಡೆಗೆ ತೆರಳುತ್ತಿತ್ತು. ಸ್ಪೀಡ್ ಆಗಿ ಬಂದ ಟೆಂಪೋ ಬಲಭಾಗದ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತಿದ್ದಂತೆ ಟೆಂಪೋ 2 ಪೀಸ್ ಆಗಿದೆ. ನೀವು ನೋಡ್ತಾ ಇರಬಹುದು, ಈಗ ನೈಸ್ ರೋಡ್ ಏನಿದೆ ಇದು ಮಾಗಡಿ ರೋಡ್ ಇಂದ ಕೆಂಗೇರಿ ಕಡೆ ಏನ್ ಕನೆಕ್ಟ್ ಆಗುತ್ತೆ ನೈಸ್ ರೋಡ್. ಈ ನೈಸ್ ರೋಡ್ ಅಲ್ಲಿ ನಾನು ಇರುವಂತದ್ದು ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಭಾಗದಿಂದ ಬ್ಯಾಡರಹಳ್ಳಿ ಭಾಗದಿಂದ ಕೆಂಗೇರಿ ಭಾಗಕ್ಕೆ ನೈಸ್ ರೋಡ್ ಅಲ್ಲಿ 407 ವಾಹನ ಬರ್ತಾ ಇರುತ್ತೆ. ಬಂದಂತ ವೇಳೆಯಲ್ಲಿ ಕಂಟ್ರೋಲ್ ತಪ್ಪಿ ಮುಂದೆಯಿಂದ ನೇರವಾಗಿ ಲೆಫ್ಟಿಗೆ ಬರ್ತಾನೆ. ಲೆಫ್ಟಿಗೆ ಬಂದು ಈ ಡಿವೈಡರ್ ಗೆ ಹೊಡ್ಕೊಂಡು ನೈಸ್ ರೋಡ್ ನ ರಾಮಚಂದ್ರ ಫ್ಲೈಓವರ್ ಈ ಫ್ಲೈಓವರ್ ಹತ್ರ ಬಿದ್ದು ನೇರವಾಗಿ ಅದರದ ಕ್ಯಾಬಿನ್ ಮುಂದಿನ ಭಾಗ ಏನಿದೆ ಅದು ಕಟ್ಟಾಗಿ ಕೆಳಗಡೆ ಬೀಳುವಂತದ್ದು. ಇನ್ನು ಅರ್ಧ ಇಂಜನ್ ಇದೇ ಜಾಗದಲ್ಲಿ ಸಿಲುಕಿಕೊಳ್ಳುತ್ತೆ. ಕೆಳಗಡೆ ಬಿದ್ದ ಪರಿಣಾಮವಾಗಿ 407 ವಾಹನದ ಮುಂಭಾಗದಲ್ಲಿದ್ದಂತ 3 ಜನರಿಗೆ ಗಂಭೀರ ಸ್ವರೂಪದ ಗಾಯ ಆಗಿರುವಂತದ್ದು. ಅದರಲ್ಲಿ ಚಾಲಕ ರಾಘವೇಂದ್ರ ಅನ್ನೋರಿಗೆ ಬಲವಾದ ಗಾಯ ಆಗಿರೋ ಕಾರಣಕ್ಕಾಗಿ ಆತನ ಸ್ಥಿತಿ ಚಿಂತಾಜನಕವಾಗಿದೆ. ಉಳಿದ ಇಬ್ಬರಿಗೆ ಚಿಕ್ಕ ಪುಟ್ಟ ಗಾಯಗಳಿಂದ ಪಾರಾಗಿರುವಂತದ್ದು. ನಿಜಕ್ಕೂ ತುಂಬಾ ಭೀಕರವಾಗಿ ರಸ್ತೆ ಅಪಘಾತ ನಡೆದಿರುವಂತದ್ದು. ಆ ಅಪಘಾತವನ್ನ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿದೆ. ನೈಸ್ ರೋಡ್ ಅಲ್ಲಿ ಈ ಅಪಘಾತ ನಡೆದಿರೋ ಕಾರಣಕ್ಕಾಗಿ ಕೆಳಗಡೆ ಅಂಡರ್ ಪಾಸ್ ನಲ್ಲಿ 407 ಅರ್ಧ ಭಾಗ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಕೆಳಗಡೆ ಸಾಕಷ್ಟು ವಾಹನ ಸವಾರರು ಓಡಾಡ್ತಿದ್ರು ಕೂಡ ಆ ಸಂದರ್ಭದಲ್ಲಿ ಯಾವ ಕೂಡ ವಾಹನಗಳಿರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ಲದ ನೈತಿಕ ಪೊಲೀಸ್ಗಿರಿ. ಯುವಕ ಯುವತಿ ಮೇಲೆ ಹಲ್ಲೆಗೆ ಯತ್ನ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ಗಿರಿ ನಿಲ್ಲುವಂತೆ ಕಾಣುತ್ತಿಲ್ಲ. ಪೊಲೀಸರು ಎಷ್ಟೇ ವಾರ್ನ್ ಮಾಡಿದ್ರೂ ಕಿಡಿಗೇಡಿಗಳು ನೈತಿಕ ಪೊಲೀಸ್ಗಿರಿ ಮಾಡ್ತಿದ್ದಾರೆ. ಪುತ್ತೂರಿನ ಬಿರುಮಲೆಗುಡ್ಡದಲ್ಲಿ ವಿಹರಿಸುತ್ತಿದ್ದ ಯುವಕ ಯುವತಿಗೆ ಪಾನಮತ್ತರಾಗಿ ಬಂದ ಯುವಕರು ಕಿರುಕುಳ ನೀಡಿದ್ದಾರೆ. ಜೋಡಿಯ ಫೋಟೋ ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಕಿರುಕುಳ ನೀಡಿದ್ದಾರೆ. ಅಲ್ಲದೆ ಯುವತಿಯ ಹೆಲ್ಮೆಟ್ ಕಸಿದುಕೊಂಡು ಹಲ್ಲೆಗೆ ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.